Hi guys, welcome back. Hi guys, welcome back to ನಾನು ಸೋಮಿ ಮನೋಗು. ಬಾಯ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನಿವಾಗ ನಮ್ಮ ಅಮ್ಮಮ್ಮನ ಮನೇಲಿದ್ದೀವಿ. ನಮ್ಮ ಅಮ್ಮನ ಮನೆ ತೋಟ ಯಾವ ಥರ ಇದೆ ಅಂತ ತೋರಿಸ್ತೀನಿ, ಬನ್ನಿ ತೋಟಕ್ಕೆ ಹೋಗೋಣ. ಇಲ್ಲಿ ಇಳಿಯೋದು ತುಂಬ ಕಷ್ಟ. ಒಳ್ಳೆ ಬೆಟ್ಟದಿಂದ ಕೆಳಗೆ ಇಳ್ದಂಗೆ ಆಗುತ್ತೆ. ಬನ್ನಿ ನೋಡೋಣ. ಬೆಟ್ಟಗಳೆಲ್ಲ ಜಾಸ್ತಿ ಇದೆ ಅಂತ. ಹಿಂಗೆ ಹೋಗ್ಬೇಕಾದ್ರೆ ಇಲ್ಲೇ ಒಂದು ಕೆರೆ ಇದೆ. ಅದ್ರ ಮೇಲ್ಗಡೆ ನೆಟ್ಟೆಲ್ಲ ಹಾಕ್ಬಿಟ್ಟು ಅದ್ರ ಸೈಡಲ್ಲಿ ಕಲ್ಲೆಲ್ಲ ಹಾಕ್ಬಿಟ್ಟು ಇಟ್ಟಿದ್ದಾರೆ. ಫೈನಲಿ ನಾವು ತೋಟಕ್ಕೆ ಬಂದಿದ್ದೀವಿ. ಪಕ್ಕದಲ್ಲ ಒಂದು ದೊಡ್ಡ ನದಿ ಇದೆ. ಈ ನದಿ ಶರಾವತಿಯ ಉಪನದಿಯಾಗಿದೆ. ಇಲ್ಲೇ ಒಂದು ಬಾವಿ ಇದೆ. ಇದಕ್ಕೆಲ್ಲ ದಾರ ಕಟ್ಟಿಟ್ಟಿದ್ದಾರೆ. ನೋಡಿ, ಇಲ್ಲೇ ತೋಟದ ಪಕ್ಕದಲ್ಲಿ ದೊಡ್ಡ ನದಿ ಇದೆ. ಅದ್ರ ಪಕ್ಕದಲ್ಲೇ ಮರ ಗಿಡ ಎಲ್ಲ ಇದೆ. ನೋಡಿ ಫ್ರೆಂಡ್ಸ್, ಆ ಕಡೆ ಈ ಕಡೆ ತೋಟ ಇದೆ, ಮಧ್ಯದಲ್ಲಿ ದಾರಿ ಇದೆ. ಅಲ್ಲಿ ನಡ್ಕೊಂಡು ಹೋಗೋ ಜನರು ಎಲ್ಲ ಮಧ್ಯದಲ್ಲಿ ದಾರಿಯಲ್ಲೇ ನಡ್ಕೊಂಡು ಹೋಗ್ತಾರೆ. ನೋಡಿ, ತೋಟದ ಮಧ್ಯದಲ್ಲಿ ಇರುವ ದಾರಿ ಇದು. ನಾನಿಲ್ಲೇನಾದರೂ ತೋಟಕ್ಕೆ ಬಂದರೆ ನಂಗೆ ತುಂಬ ಖುಷಿ ಆಗುತ್ತೆ. ನಾನಿವಾಗ ತೋಟಕ್ಕೆ ಬಂದರೆ ನನಗೆ ತುಂಬ ಖುಷಿ ಆಗುತ್ತೆ. ನಾನು ತೋಟಕ್ಕೆ ಬಂದರೆ ನಮ್ಮ ತಾತನ ಜೊತೆ ಬರ್ತೀವಿ. ಯಾವಾಗಾದರೂ ಬರ್ಬೋದು ನಾನು. ಇವಾಗ ಬೆಟ್ಟ ಅಲ್ಲಿ ಮೆಟ್ಲು ಹೇಳ್ಕೊಂಡು ಹೋಗೋದು ಅದೆಲ್ಲ ನನಗೆ ತುಂಬ ಖುಷಿ ಆಗುತ್ತೆ. ನಮ್ಮ ತಾತನ ಜೊತೆ ಬಂದರೆ ನಾನು ಬೇಕಾದರೆ ಆ ಕಲ್ಲು ತಗೊಂಡ್ಬಿಟ್ಟು ನೀರಿಗೆ ಹಾಕ್ತೇನೆ. ಅದೆಲ್ಲ ಮಾಡ್ತೀನಿ. ಅದು ಮಕ್ಕಳು ಬುದ್ಧಿನೇ ತಾನೆ ಫ್ರೆಂಡ್. ಇವತ್ತಿನ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ. ಎಲ್ಲ ದಿವಸನೂ ನಮ್ಮ ಅಮ್ಮ ಮಾಡ್ತಿದ್ರು. ಇದೇ ಒಂದು ಸ್ಪೆಷಲ್ ಡೇ. ಬೆಟ್ಟ ಇಳಿಯೋದಂತರ ಕಷ್ಟ ಅಂದರೆ ಬೆಟ್ಟ ಹತ್ತೋದೇ ಒಂಥರ ಕಷ್ಟ. ಬನ್ನಿ ಇವಾಗ ಹೋಗೋಣ.
ಸುಸ್ತಾಗೋಯ್ತು. ಆಗ್ತಿದೆ, ನೀರು ಕೊಡ್ರಪ್ಪ. ಬನ್ನಿ ಗಾಯ್ಸ್, ಇವಾಗ ನಿಮ್ಗೊಂದು ಎಲೆ ತೋರಿಸ್ತೀನಿ ನೋಡಿ ಗಾಯ್ಸ್. ಈ ಎಲೆಗೆ ನಾವು ಸಣ್ಣಕ್ಕಿ ಎಲೆ ಅಂತ ಕರಿತೀವಿ. ಈ ಎಲೆನ ಅಡುಗೆ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಈ ಎಲೆಯ ಪರಿಮಳ ತುಂಬಾ ಚೆನ್ನಾಗಿರುತ್ತೆ. ಊರಲ್ಲಿ ಬಂಗಾಳಿನ ಜೋರು. ಬಾಯ್ ಗಾಯ್ಸ್, ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀವಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ.